ಭದ್ರಾ ಎಲ್ಲ ಬಲದಂಡೆ ಎಡದಂಡೆ ನೀರು ಬಿಡದೇ ಇದ್ರೆ 16ನೇ ತಾರೀಕು ಇಲ್ಲಿಗೆ ಸಭೆ ಸೇರಿ ಉಗ್ರ ಹೋರಾಟವನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ತಗೊಂಡ್ವಿ. ಆ ಹೋರಾಟಕ್ಕೆ ನೀವೆಲ್ಲರೂ ಸಹ ನಮ್ಮ ರೈತ ಮುಖಂಡರು ರೈತರು ಎಲ್ಲರೂ ಸಹ ಬರ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಐತೆ ನಿಮಗೆ. ಹಂಗಾಗಿ 16ನೇ ತಾರೀಕು 12 ಗಂಟೆಗೆ ಸಭೆ ಸೇರಿ ಮುಂದಿನ ಏನು ಹೇಗೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಚಿಂತೆ ಮಾಡ್ತೇವೆ. ಚಲೋಗಿಲ್ಲ ಇಲ್ಲ ನಾವು ಎಲ್ಲ ಇಲ್ಲಿ ದಾವಣಗೆರೆಗಿಂತ ಮಾಡ್ತಾ ಹೋಸ್ ನಾವು ಇಲ್ಲ ಅದೆಲ್ಲ ದುಡ್ಡು ಕೂರ ಕೆಲಸ ಮಾಡಂಗಿಲ್ಲ. ಈಗೆಲ್ಲ ಟೆಕ್ನಿಕಲ್ ಇಂಜೆಕ್ಷನ್ ಚಲೋ ಕೊಡ್ತೇವೆ. ಈಗೆಲ್ಲ ಹೇಳಿದ್ರೆ ಎಲ್ಲ ನಮ್ಮ ನಾಯಕರುಗಳು ಬೇರೆ ಮೇಲೆ ಪ್ರೀತಿ ಜಾಸ್ತಿ ಐತಿ, ಹಂಗಾಗಿ ರೈತರ ಮೇಲೆ ಕಡಿಮೆ ಐತಿ, ರೈತರು ಬೆಳೆದೇ ಇದ್ರು ನಡೀತೈತಿ ಅಂತಕ್ಕಂಥದ್ದು ಅವ್ರ ತಲೆಯಾಗಿದೆ. ಸರ್, ಸರ್ಕಾರದಿಂದ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಸರಿ ನೀರು ಬಿಡಕ್ಕಾಗಲ್ಲ ಅಂತ, ಬೆಳೆ ಬಿಡಕ್ಕಾಗಲ್ಲ. ನೀರು 170 ಅಡಿ ಆಗಿಬಿಡತಿ, 10 ಅಡಿ ಬಂದೇ ಬರ್ತೈತಿ. ಹಂಗಾಗಿ ಬಿಡ್ರಿ ಅಂತ ಹೇಳ್ತಾವ ಅಷ್ಟೇ. ನಾವೇನು ನೀರಿಲ್ಲದೆ ಇದ್ರೆ ನಾವು ಸಹ ಕುಡಿಯೋ ನೀರಿಗೆ ದಾವಣಗೆರೆ ನೋಡೋಕೆ ಯಾವುದೇ ಹಳ್ಳಿಯಾರ ನೀರು ಕುಡಿದಂಗೆ ಇರಬೇಡ್ರಿ ಅಂತ ಹೇಳಕ್ ತಯಾರಿಲ್ಲ. 16ನೇ ತಾರೀಕು ಮತ್ತೆ ಇಲ್ಲಿ ಮೀಟಿಂಗ್ ಸೇರ್ತೇವೆ. ಅಷ್ಟೊಳಗನೆ ನಾವು ಮುಖಂಡರುಗಳನ್ನೆಲ್ಲ ಭೇಟಿ ಮಾಡ್ತೇವೆ. ನೀರಾವರಿ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ದಾವಣಗೆರೆ ಜಿಲ್ಲೆಯಲ್ಲಿ 49% ಮಳೆ ಬರ್ತಾ ಇದೆ. ಈಗ ಬರ ಪರಿಶೀಲನೆ ಸಚಿವರು ನೇಮಕ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವ ಸಚಿವರು ಒಬ್ಬರು ಬಂದು ಪರಿಶೀಲನೆ ಮಾಡ್ತಾ ಇಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ. ಈಗ ನಮ್ದು ದಾರಿ ತಪ್ಪಂಗಿಲ್ಲ, ನೀರು ಬಿಡಬೇಕು. ಬಿಡದ ಇದ್ರೆ 16ನೇ ತಾರೀಕಿನಿಂದ ಹೋರಾಟ ನಮ್ದು ಅಷ್ಟೇ. ಬೇರೆ ಏನು ನಮ್ದು ಏನು ಈಗೇನು ಅಸಾಗಿದ್ದಾಗೆ ಇಂಥ ಕೆಟ್ಟ ಬರಗಾಲದಲ್ಲಿ ನೀರಿದ್ರೂ ಕೂಡ ಅನ್ನೋದು ಬಿಡೋದಕ್ಕೆ ಮೀನಾಮೇಷ್ಟ ಎಣಿಸ್ತಾ ಇರೋ ಸರ್ಕಾರ ನಡೆ ಒಳ್ಳೇದಲ್ಲ. ತಕ್ಷಣ ನಮ್ಮ ಅವರ ಶ್ರಮ ಬದಲಾಯಿಸ್ಕೊಂಡು ನೀರು ಬಿಡೋದಕ್ಕೆ ವ್ಯವಸ್ಥೆ ಮಾಡಬೇಕು. 3.5 ತಿಂಗಳು ನೀರು ಬಿಟ್ರೆ ಸಾವಿರಾರು ಕೋಟಿ ರೂಪಾಯಿ ಅಲ್ಲ, ಲಕ್ಷಾಂತರ ಜನದ ಉದ್ಯೋಗ ಆಗ್ತದೆ. ಬರಗಾಲಕ್ಕೆ ಒಂದು ದೊಡ್ಡ ಸಾಂತ್ವನ ಸಿಗ್ತದೆ. ಇದೆಲ್ಲ ಬಿಟ್ಟು ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಮೀನಾಮೇಷ ಇಟ್ಟಿರ್ತಾರೆ. 165 ದಾಟಿದ ಮೇಲೆ ತಕ್ಷಣ ನೀರು ಬಿಡೋದಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಅವ್ರು ಮಾಡ್ತಾ ಇಲ್ಲ. 53 TMC ನೀರಿದೆ. ಸ್ವಲ್ಪ ಇನ್ನು 2 ತಿಂಗಳು ಮಳೆ ಇದೆ, ಮಳೆಗಾಲ ಇನ್ನೂ 2 ತಿಂಗಳಿದೆ. ಅಫಿಷಿಯಲ್ ಆಗಿ ಕ್ಲೋಸ್ ಆಗೋದಕ್ಕೆ ಇನ್ನೊಂದು 1 ತಿಂಗಳು ದಿವಸ ಇದೆ. ಇನ್ನು ಇದ್ರಲ್ಲಿ ಇನ್ನು 10 TMC ಬಂದ್ರೆ ಬೇಸಿಗೆ ಬೆಳೆದು ಬಂದ್ಬಿಡ್ತದೆ. ನಮಗೆ ಬೇಕಾದ 28ರಿಂದ 30 TMC ನೀರು ಮಾತ್ರ. ಅದರಿಂದ ಯಾವುದೇ ಬಿಡಿ ಇಲ್ಲದೆ ನೀರು ಬರೋದು ಕುಡಿಯೋ ನೀರಿಗೂ ಸಿಗ್ತದೆ, ಮೈಲಾರ ಜಾತ್ರೆಗೂ ಹೋಗ್ತದೆ, ಎಲ್ಲಕ್ಕೂ ನೀರು ಆಗ್ತದೆ. ಆದ್ರೆ ಇವರು ಮಾಡ್ತಾ ಇಲ್ಲ. ದಯಮಾಡಿ ರೈತರಿಂದ ನಮ್ಮ ಹೋರಾಟ ನಿಲ್ಲಲ್ಲ. ಯಾವುದೇ ಕಾರಣಕ್ಕೆ ಈ ಹೋರಾಟ ನಿಲ್ಲೋದಿಲ್ಲ. ನೀರು ಬಿಡಿಸ್ಲೇಬೇಕು, ಜನ ಹೋರಾಟ ಮಾಡಲೇಬೇಕು. ಜನ ತಯಾರಾಗಿದ್ದಾರೆ. ಯಾಕಂದ್ರೆ ನಾವು ಏನ್ ಮಾಡ್ತಾರೆ ಅವರು, ದೇಶದಲ್ಲೆಲ್ಲ ಬರಗಾಲ, ರಾಜ್ಯದ ತುಂಬಾ ಡಿಸ್ಟ್ರಿಕ್ಟ್ ಬರಗಾಲ ಇರ್ಬೇಕಾದ್ರೆ ಇಲ್ಲಿ ನೀರಿದ್ರು ಬಿಡೋಲ್ಲ ಅಂತಾರೆ. ಇದು ಒಳ್ಳೆ ಕ್ರಮ ಅಲ್ಲ. ದಯಮಾಡಿ ಸರ್ಕಾರ ಯೋಚಿಸಬೇಕು. ಜಿಲ್ಲಾಧಿಕಾರಿಗಳನ್ನ ಈಗ ನಾವು ಮತ್ತೆ ಭೇಟಿ ಆಗ್ತೇವೆ. ಭೇಟಿಯಾಗಿ ನೀವು ಸರ್ಕಾರಕ್ಕೆ ವರದಿ ಕಳಿಸಿ ಅಂತ ಹೇಳ್ತದೆ. ಇದರ ನಡುವೆ ಒಂದು ಸಣ್ಣ ತೂತು ಮಾಡಿದ್ದಾರೆ. ಏನಂತಂದ್ರೆ ಅಪರ ಭದ್ರಾ ಯೋಜನೆ ಅಡಿಯಲ್ಲಿ ಒಂದು 5 TMC ತೆಗೆದು ಎಲ್ಲ ಹಾಕ್ಬೇಕಂತ. ಎಲ್ಲಿ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಎರಡು ಪಂಪ್ಸ್, ಒಂದು 18,400 HP, ಇನ್ನೊಂದು 8,500 HP ಅದರಿಂದ ಕಂಪ್ ಮಾಡಿ ಭದ್ರಾ ನೀರು ಎತ್ತಿ ಅದ ಹಾಕ್ಬೇಕು ಅಂತ ಒಂದು ಕಾಗದ ಬರ್ತಾರೆ. ಅಂತವಕ್ಕೆಲ್ಲ ಅವ್ರಿಗೆ ಟೈಮ್ ಇದೆ. ಆದ್ರೆ ರೈತರ ಕಟ್ಟಕ್ಕೆ ಭದ್ರಾ ಅಚ್ಚುಕಟ್ಟಿಗೆ ನೀರು ಬಿಡೋದಕ್ಕೆ ಇವ್ರಿಗೆ ಟೈಮ್ ಇದ್ದಂಗಿಲ್ಲ. ಅದನ್ನ ನೋಡೋದಕ್ಕೆ ಲೆಟರ್ ಬಂದಿದೆ ಈಗ. ಆದ್ರಿಂದ ನಾವು ರೈತರ ಪರವಾಗಿ ನಿಂತಿರೋದು. ಯಾವ ಕಾಲಕ್ಕೂ ನಮ್ಮ ಹೋರಾಟ ನಿಲ್ಲೋದಲ್ಲ. ತನಕ ಹೋರಾಟ ಮಾಡ್ತೀವಿ. ಲಿಫ್ಟ್ ಮಾಡಕ್ಕೆ
2 ಮೋಟಾರ್ ಹಾಕಿದ್ದಾರೆ. 18,400 HP ಒಂದು, 8,500 ಒಂದು. 18,400 HP 16 ದಿವಸ ಪಂಪ್ ಮಾಡಿದ್ರೆ 1 TMC ನೀರು ಎತ್ತದು. ಅದು 3 ತಿಂಗಳಲ್ಲಿ 8 TMC ನೀರು ಎತ್ತಬೇಕದು. 6 TMC ಆಗುತ್ತದು. ಇನ್ನೊಂದು ಏನಾಗುತ್ತೆ, 18 ಅದು 17 ದಿವಸ ಪಂಪ್ ಮಾಡಿದ್ರೆ 1 TMC ಎತ್ತುತ್ತೆ. ಅದು ಇದು ಸೇರಿ 4 ತಿಂಗಳು ಕೆಲಸ ಮಾಡಿದ್ರೆ 16 TMC ಅಷ್ಟು ನೀರು ಭದ್ರಾಕ್ ಬೀಳ್ತವೆ ತುಂಗಾದಿಂದ ಬಂದು. ಇಂಥ ಕೆಲಸಗಳು ಮಾಡಕ್ ಹೋಗ್ತಾರೆ. ಇರೋ ಜನ ಪ್ರಾಣ ತಿಳ್ತಾರೆ.